ಕಾಂಗ್ರೆಸ್ ಅಲ್ಲಿ ನಡೀತಿರುವಂತಹ ಈ ಬೆಳವಣಿಗೆ ಬಗ್ಗೆ ಬಿಜೆಪಿ ನಾಯಕರು ಗಮನಿಸ್ತಾ ಇದ್ದಾರೆ. ಸೊ ಇದೇ ಅಸ್ತ್ರ ಸಿಕ್ಕಂಗಾಗಿದೆ, ಆಹಾರ ಸಿಕ್ಕಂಗಾಯಿತು ಈ ಬೆಳವಣಿಗೆಗಳು. ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ಬರಬಹುದು ಅಂತ ಹೇಳಿ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ, ಸಿದ್ದರಾಮಯ್ಯ ಅವರ ಸಚಿವ ಸಂಪುಟ ಇದು, ಅಧಿಕಾರಕ್ಕಾಗಿ ಹಗ್ಗ ಜಗ್ಗಾಟ ನಡೀತಾ ಇದೆ. ರಾಜ್ಯದ ಬಗ್ಗೆ ಇವರಿಗೆಲ್ಲ ಕಾಳಜಿ ಇಲ್ಲ. ಈಗ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದೇ ರೀತಿ ಆದ್ರೆ ಮಧ್ಯಂತರ ಚುನಾವಣೆ ಬರಬಹುದು ಅಂತ ಹೇಳಿ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ವಿಜಯೇಂದ್ರ ಅವರು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರ ಸಚಿವ ಸಂಪುಟ ಮೊದಲನೆಯ ವಿಕೆಟ್ ಪತನ ಆಗಿರುವಂಥದ್ದು. ಈಗ ಮತ್ತೆ ಹಗ್ಗ ಜಗ್ಗಾಟ, ಯಾವ ಪೋರ್ಟ್ಫೋಲಿಯೋ ತೆಗೆದುಕೊಳ್ಬೇಕು, ಯಾವ ಜಿಲ್ಲೆ ಉಸ್ತುವಾರಿಯನ್ನು ಪಡೆದುಕೊಳ್ಬೇಕು, ಇದರ ಕಿತ್ತಾಟದಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ಅವರೇ ಇವತ್ತು ರಾಜೀನಾಮೆ ನೀಡಿದ್ದಾರೆ. ನಾನು ಇಷ್ಟೇ ಹೇಳುವಂಥದ್ದು, ಡಿ ಕೆ ಶಿವಕುಮಾರ್ ನೇತೃತ್ವದ ಈ ಸರ್ಕಾರ ಏನಿದೆ ಇವತ್ತು ರಾಜ್ಯದಲ್ಲಿ, ಇದರಿಂದ ಅಭಿವೃದ್ಧಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಒಬ್ರಿಗೊಬ್ಬರು ಕಾಲು ಎಳೆಯೋದ್ರಲ್ಲೇ 2 ವರ್ಷ ಕಳೀತಾರೆ. ಆದರೆ ಅದಕ್ಕಿಂತ ಮುಂಚಿತವಾಗೇ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಇದು ವಾಸ್ತವಿಕ ಸತ್ಯ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಆರಂಭದಲ್ಲೇ ಒಂದು ಶಾಕ್, ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ತ್ವರಿತಗತಿಯಲ್ಲಿ ಆಡಳಿತ ನಡೆಸಬೇಕು, ಅವ್ರ ಹತ್ರ ಸಮಯ ಕಮ್ಮಿ ಇತ್ತು. ಬಟ್ ಈಗ ಸೀನಿಯರ್ಸ್ ಮುನಿಸು ಯಾವ ತರ ಎಫೆಕ್ಟ್ ಆಗ್ತಾ ಇದೆ, ನನಗೆ ಖಾತೆ ಬದಲಾವಣೆ ಮಾಡಿಕೊಟ್ರು ಸಚಿವ ಸ್ಥಾನನೇ ಬೇಡ ಅಂತ ರಾಮಲಿಂಗಾರೆಡ್ಡಿ ಅವರು ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ಮನವೊಲಿಕೆ ಇದೇ ಖಾತೆಗೆ ಮಾಡ್ತಾರಾ ಅಥವಾ ಖಾತೆ ಬದಲಾವಣೆ ಮಾಡಿಕೊಡ್ತಾರಾ? ರಾಹುಲ್ ಗಾಂಧಿ ಅವರು ಈಗಷ್ಟೇ ಎಂಟ್ರಿ ಆಗ್ತಾ ಇದ್ದಾರೆ ರಾಜ್ಯಕ್ಕೆ. ಶರ್ಮಿತಾ ಶೆಟ್ಟಿ ಕರ್ನಾಟಕದ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಸದ್ಯ ಇದೀಗ ಅತಿ ದೊಡ್ಡ ಟ್ರಬಲ್ ಆಗಿರ್ತಕ್ಕಂಥದ್ದು. ಅದ್ದೂರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ರು, ಎಲ್ಲ ಒಂದಷ್ಟು ಬದಲಾವಣೆಗಳ ಸುಳಿವನ್ನು ಕೊಟ್ಟರು, ಹೊಸ ಘೋಷಣೆಗಳನ್ನು ಮಾಡಿದರು, ಮತ್ತಷ್ಟು ಫ್ರೀ ಬೀಸ್ಗಳನ್ನು ಮಾಡಿದರು. ಎಲ್ಲದರ ನಡುವೆ ಕೂಡ ಇವತ್ತು ಬೆಳ್ಳಂಬೆಳಗ್ಗೆ ಡಿ ಕೆ ಶಿವಕುಮಾರ್ಗೆ ರಾಮಲಿಂಗಾರೆಡ್ಡಿ ಅವರು ಶಾಕ್ ಕೊಟ್ಟಿರ್ತಕ್ಕಂಥದ್ದು. ಅವರು ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆಗೆ ಬೇಡಿಕೆಯನ್ನು ಇಟ್ಟಿದ್ರು. ಈ ಹಿಂದೆ ಕೂಡ ರಾಮಲಿಂಗಾರೆಡ್ಡಿ ಅವರ ಜೊತೆ ಚರ್ಚೆ ಸಂದರ್ಭದಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡುವುದಾಗಿ ಡಿ ಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ರು ಅಂತ ಹೇಳಲಾಗ್ತದೆ. ಜೊತೆಗೆ ಈ ಹಿಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯ ಕೂಡ 2.5 ವರ್ಷದ ಬಳಿಕ ತಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಎಲ್ಲೊಂದು ಕಡೆ ತಾವುಗೆ ಕೇಳಿದ ಖಾತೆ ಸಿಗದಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜಲಸಂಪನ್ಮೂಲ ಅಂತ ಅತಿ ದೊಡ್ಡ ಖಾತೆಯನ್ನು ಕೊಟ್ಟರು ಕೂಡ ಎಲ್ಲೊಂದು ಕಡೆ ಜಲಸಂಪನ್ಮೂಲ ಖಾತೆಯನ್ನು ನಿಭಾಯಿಸೋದು ಭಾಳಷ್ಟು ಕಷ್ಟ ಆಗಿರ್ತಕ್ಕಂಥದ್ದು. ಮತ್ತು ಅದು ರಾಜ್ಯ ಮತ್ತು ದೇಶ ಎರಡೂ ಕಡೆಯಲ್ಲೂ ಕೂಡ ನೋಡಬೇಕಾಗಿರ್ತಕ್ಕಂಥ ಹಲವಾರು ನೀರಾವರಿಗೆ ಸಂಬಂಧಪಟ್ಟ ಹಲವಾರು ವ್ಯಾಜ್ಯಗಳಿರ್ತಕ್ಕಂಥದ್ದು. ನಮ್ಮ ರಾಜ್ಯ ಆಂಧ್ರ, ಕರ್ನಾಟಕ, ತಮಿಳುನಾಡು, ಕರ್ನಾಟಕ ಜೊತೆಗೆ ಮಹಾರಾಷ್ಟ್ರ, ಕರ್ನಾಟಕ, ಹೀಗೆ ಹಲವಾರು ಇಶ್ಯೂಗಳು ಇರ್ತಕ್ಕಂಥದ್ದು. ಎಲ್ಲದರ ನಡುವೆ ಕೂಡ ಎಲ್ಲೊಂದು ಕಡೆ ಈ ಖಾತೆಯನ್ನು ನಿಭಾಯಿಸಲಿಕ್ಕೆ ಕಷ್ಟ ಅನ್ನೋದು ಅವರ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಮತ್ತು ನನಗೆ ಕೇಳಿದಂತೆ ನನ್ನ ಇರ್ತಂಥ ಆಧಾರದ ಮೇಲೆ 8 ಬಾರಿ ನಾನು ಸಚಿವನಾಗಿ ಕೆಲಸವನ್ನು ಮಾಡಿದ್ದೇನೆ. ಹಾಗಾಗಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕಂದರೆ ಪಟ್ಟು ಹಿಡಿದ್ರು. ಎಲ್ಲೊಂದು ಕಡೆ ಇದು ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ರವರು ಡಿಸೈಡ್ ಮಾಡಿ ಕೃಷ್ಣ ಬೈರೇಗೌಡರವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿರ್ತಕ್ಕಂಥ. ಯಾಕಂತೇಳಿ ಇನ್ನು 2 ವರ್ಷದಲ್ಲಿ ಬೆಂಗಳೂರಿನ ಬ್ರ್ಯಾಂಡನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ, ಅದಕ್ಕೆ ಒಂದಷ್ಟು ಆಕ್ಟಿವ್ ಆಗಿರಬೇಕು, ಒಂದಷ್ಟು ಯುವ ಮುಖಗಳು ಬೇಕೆಂಬ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಕೃಷ್ಣ ಬೈರೇಗೌಡರಿಗೆ ಈ ಜವಾಬ್ದಾರಿ ವಹಿಸಿರ್ತಕ್ಕಂಥದ್ದು. ಆದರೆ ರಾಮಲಿಂಗಾರೆಡ್ಡಿ ನನಗೆ ಬೇಕಂತೇಳಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಆದರೆ ಈ ಸಂಬಂಧಪಟ್ಟಿಗೆ ಖಾತೆ ಬದಲಾವಣೆ ಸಂಬಂಧಪಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿ ಪ್ರಯತ್ನ ಮಾಡಿದರೂ ಕೂಡ ಅದು ವಿಫಲವಾಗಿಲ್ಲ. ಮತ್ತು ನಿನ್ನೆ ಕೂಡ ತಡರಾತ್ರಿವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ರಾಜೀನಾಮೆ ಕೊಡದಂತೆ ಮನವೊಲಿಕೆಯನ್ನು ಪ್ರಯತ್ನ ಮಾಡಿದರು. ಯಾಕಂತೇಳಿದ್ರೆ ಇವತ್ತು ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸ್ತಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲ್ ಮತ್ತು ರಾಷ್ಟ್ರೀಯ ನಾಯಕರು ಆಗಮಿಸಿರುವಂಥ ಸಂದರ್ಭದಲ್ಲಿ ಒಬ್ಬ ಸಚಿವರು ಅಂದರೆ ಖಾತೆ ಹಂಚಿಕೆ ಮಾಡಿ 24 ಗಂಟೆಯೂ ಕೂಡ ಕಳೆದಿಲ್ಲ ರಾಜೀನಾಮೆ ಕೊಡುವಂಥದ್ದು. ಅದು ಆ ಮುಖಾಂತರ ಸರ್ಕಾರದ ಇಮೇಜ್ ಕೂಡ, ಹೊಸ ಸರ್ಕಾರದ ಇಮೇಜ್ ಕೂಡ, ಸ್ವತಃ ಮುಖ್ಯಮಂತ್ರಿಗಳ ಇಮೇಜ್ ಕೂಡ ಇದು ಅತಿ ದೊಡ್ಡ ಡ್ಯಾಮೇಜು. ಮತ್ತು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗಿರೋ ಕಾರಣಕ್ಕಾಗಿ ಮನವೊಲಿಕೆ ಪ್ರಯತ್ನವನ್ನು ಮಾಡಿದರು. ಶತಾಯಗತೆಯ ಪ್ರಯತ್ನವನ್ನು ಮಾಡಿದ್ರು ಕೂಡ ವಿಫಲವಾಗಿರ್ತಕ್ಕಂಥದ್ದು. ಅಂತಿಮವಾಗಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡುವ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಆರಂಭದಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬ ಸಂದೇಶವನ್ನು ಸ್ವತಃ ರಾಮಲಿಂಗಾರೆಡ್ಡಿ ರಾಜೀನಾಮೆಯಿಂದ ಗೊತ್ತು ಮಾಡಿರ್ತಕ್ಕಂಥದ್ದು. ಇದು ಎಲ್ಲೊಂದು ಕಡೆ ಈ ಸರ್ಕಾರದ ಹೊಸ ಬೆಳವಣಿಗೆಗೆ ಇದು ಆಘಾತಕಾರಿಯ ನಿರ್ಧಾರ ಅಂತಲೇ ಹೇಳಲಾಗ್ತಿದೆ. ಇದರ ಬೆನ್ನಲ್ಲೇ ಶರ್ಮಿತಾ ಶೆಟ್ಟಿ ಈಗಾಗಲೇ KH ಮುನಿಯಪ್ಪ ಕೂಡ ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆಯನ್ನು ಕೇಳಿದರು. ಬದಲಾಗಿ ಅವರಿಗೆ ಈ ಹಿಂದೆ ನಿರ್ವಹಿಸಿದಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನನ್ನ ಖಾತೆ ಬದಲಾವಣೆ ಮಾಡುವವರು ಕೂಡ ನಾನು ಚಾರ್ಜನ್ನು ತೆಗೆದುಕೊಳ್ಳಲ್ಲ ಅಂತ ಅನ್ನೋ ಮುಖಾಂತರ ತಾವು ಕೂಡ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದೀಗ
ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಖಾತೆಗಾಗಿ ಖಾತೆಯನ್ನು ಮಾಡಿ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಒಂದು ವೇಳೆ ಖಾತೆಯನ್ನು ಬದಲಾವಣೆ ಮಾಡಿದ್ರು ಕೂಡ ಎಲ್ಲೊಂದು ಕಡೆ ಅಸಮಾಧಾನ ಮುಂದುವರೆದ್ರೆ ಅದು ಸರ್ಕಾರವನ್ನು ಸುಗಮವಾಗಿ ನಡೆಸಲಿಕ್ಕೆ ಅನುಕೂಲ. ಬೇರೆ ಎಲ್ಲರೂ ಕೂಡ ಡಿಮ್ಯಾಂಡನ್ನು ಮಾಡ್ತಾರೆ ಮತ್ತು ಈಗಾಗಲೇ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಒಂದಷ್ಟು ಅಸಮಾಧಾನ ಆರಂಭ ಆಗುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರಂತ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳಲಾಗ್ತಿದೆ. ಇವತ್ತು ಸಂಜೆ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿಯನ್ನು ಭೇಟಿ ಆಗ್ತಿದ್ದಾರೆ. ಅಂತಿಮ ಕಸರತ್ತಿನ ಭಾಗವಾಗಿ ಮನವೊಲಿಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಹುಶಃ ಜಲಸಂಪನ್ಮೂಲ ಖಾತೆ ಬದಲಾಗಿ ಬೇರೆ ಖಾತೆಯನ್ನು ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ ನಾನು ಯಾವುದೇ ಖಾತೆಯನ್ನು ನಿರ್ವಹಿಸಲ್ಲ, ಸಚಿವನಾಗಿ ಮುಂದುವರಿಲ್ಲ ಅಂತೇಳಿ ರಾಮಲಿಂಗಾರೆಡ್ಡಿ ಹೇಳಿರ್ತಕ್ಕಂಥದ್ದು. ಆದರೆ ಅಂತಿಮವಾಗಿ ಯಾರು ಕೂಡ ಸಚಿವ ಸ್ಥಾನ ಅನ್ನೋದು ಅಷ್ಟು ಸುಲಭದ ಮಾತಲ್ಲ, ಯಾರು ಕೂಡ ಬಿಡಲ್ಲ. ಅಂತಿಮವಾಗಿ ಮನವೊಲಿಕೆ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ KH ಮುನಿಯಪ್ಪ ಕೂಡ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕಂದ್ರೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿಯನ್ನ ಡಿ ಕೆ ಶಿವಕುಮಾರ್ ಹೊತ್ತು ಈಗ 3ನೇ ದಿವಸ ಇವತ್ತು ಹಂಗೆ ನೋಡೋಕೆ ಹೋದ್ರೆ ನಾವು ಇದು ಸಾಧ್ಯವಾಗ್ತಾ ಇಲ್ಲ. ಆರಂಭದಲ್ಲೇ ಒಂದಾದ್ಮೇಲೆ ಒಂದು ಶಾಕ್ಗಳು ಅವರಿಗೆ ಎದುರಾಗುವಂತ ನಿರೀಕ್ಷೆಗಳು ಕಂಡು ಬರ್ತಾ ಇದೆ. ಸೊ ಈ ಬೆನ್ನಲ್ಲೇ ಈಗ ಒಂದು ಈಕ್ವೇಷನ್ ಅಂತ ಹಾಕೊಂಡಿರ್ತಾರೆ. ಅಂದ್ರೆ ನೀವು ಹೇಳ್ದಂಗೆ GB ಎಲೆಕ್ಷನ್ ಬರ್ತಾ ಇದೆ, ಬೆಂಗಳೂರಿನ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು, ಈ ನಿಟ್ಟಿನಲ್ಲಿ ಒಂದು ಹೊಸ ಮುಖ ಇರಲಿ ಅಥವಾ ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಆಪ್ತರಾಗಿರುವಂಥ ಕೃಷ್ಣ ಬೈರೇಗೌಡರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂದರೆ ಈ ಈಕ್ವೇಷನ್ಗಳನ್ನು ವರ್ಕೌಟ್ ಮಾಡೋದಕ್ಕೆ ಸೀನಿಯರ್ಸ್ ಬಿಡ್ತಾ ಇಲ್ವಾ ಈಗ? ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ ಈಗಾಗಲೇ ಭಾರತೀಯ ಜನತಾ ಪಕ್ಷ JDS ವಿಪಕ್ಷಗಳು ಕೂಡ ಬ್ರ್ಯಾಂಡ್ ಬೆಂಗಳೂರಲ್ಲಿ ಇದು ಬ್ಯಾಡ್ ಬೆಂಗಳೂರು ಅಂತೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಬೆನ್ನಲ್ಲೇ ಆಗಸ್ಟ್ 30 GB ಚುನಾವಣೆ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರಿಗೆ ಮತ್ತೆ ಇಮೇಜನ್ನು ತಂದು ಕೊಡಬೇಕಾದಂಥ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಒಂದಷ್ಟು ಆಕ್ಟಿವ್ ಇರ್ತಕ್ಕಂಥ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೃಷ್ಣ ಬೈರೇಗೌಡರವರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ಸುಮಾರು 40ರಿಂದ 50 ವರ್ಷ ರಾಜಕಾರಣವನ್ನು ಮಾಡಿ ಬಂದಿದ್ದೇನೆ. ನಾನು ಬೆಂಗಳೂರಿನ ಆಳ ಆಗಲ್ಲ ನನಗೆ ಗೊತ್ತಿರ್ತಕ್ಕಂಥದ್ದು. ಆದರೆ ಬೆಂಗಳೂರು ನಗರಾಭಿವೃದ್ಧಿ ನನಗೆ ಈ ಹಿಂದೆ ಕೂಡ ತಪ್ಪಿಸಲಾಯಿತು. ಡಿ ಕೆ ಶಿವಕುಮಾರ್ ಅವರು ಅದನ್ನು ಪಡೆದುಕೊಂಡ್ರು. ಹಾಗಾಗಿ ನನಗೆ ಅವಕಾಶ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು. ಹಾಗಾಗಿ ಮಾತಿನಂತೆ ನಡೆದುಕೊಳ್ಳಿ ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿ ಅಂತೇಳಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ನಿನ್ನೆ ತಡರಾತ್ರಿವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರು ಖಾತೆಯನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಮನವೊಲಿಕೆ ಪ್ರಯತ್ನ ಮಾಡಿದ್ರು. ಎಲ್ಲವೂ ಕೂಡ ವಿಫಲ ಆಗಿರುವ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಆತ್ಮಸಾಕ್ಷಿ ಹೆಸರಿನಲ್ಲಿ ಮರ್ಯಾದೆಗಾಗಿ ಮತ್ತು ಅಂತಿಮವಾಗಿ ಎಲ್ಲೊಂದು ಕಡೆ ಖಾತೆ ಬದಲಾವಣೆ ಸಾಧ್ಯ ಇಲ್ಲ ಎಂಬ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಇದೀಗ ರಾಜೀನಾಮೆ ಇನ್ನೂ ಕೂಡ ಅಕ್ಸೆಪ್ಟ್ ಆಗಿಲ್ಲ. ರಾಮಲಿಂಗಾರೆಡ್ಡಿ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದ್ರೆ ನಾನಂತೂ ಲಾಭಿ ಮಾಡಿಲ್ಲ, ಸಚಿವ ಸ್ಥಾನಕ್ಕೂ ಮಾಡಿಲ್ಲ, ಜೊತೆಗೆ ಖಾತೆ ಬಗ್ಗೆನೂ ನಾನು ಪಟ್ಟು ಹಿಡಿದು ಕೂತಿರ್ಲಿಲ್ಲ. ಮೊದಲಿಗೆ ಸಿದ್ದರಾಮಯ್ಯ ಅವರು ಆಪ್ತ ಭೈರತಿ ಸುರೇಶ್ ಮುಖೇನ ಅದೇ ಖಾತೆ ಕೊಡ್ತೀನಿ ಅಂತ ಹೇಳಿಸಿದ್ರು, ಕೊಡ್ಲಿಲ್ಲ. ಹೆಂಗೋ ಸಮಾಧಾನ ಮಾಡಿದ್ರು, ಕೆಲಸ ಮಾಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಸುರೇಶ್ ಜೊತೆ ಬರ್ತಾರೆ, ಮನೆಗೆ ಬರ್ತಾರೆ, ನಾನು CM ಆದಮೇಲೆ ನಿಮಗೆ ನನ್ನ ಹತ್ರ ಇರೋ ಖಾತೆ ಕೊಡ್ತೀನಿ ಅಂತ ಅವರೇ ಪ್ರಾಮಿಸ್ ಮಾಡಿ ಹೋಗಿದ್ರು. ಹಾಗಾಗಿ ನನಗೆ ನೋವಾಗಿದೆ. ಮತ್ತೆ ನನಗೆ ಗೊತ್ತಿಲ್ಲದ ಕೆಲಸ ಹಳ್ಳಿಗಳಿಗೆ ಹೋಗೋದು, ಸೊ ಅಲ್ಲಿ ನೀರಾವರಿ ಬಗ್ಗೆ ನನಗೆ ಅದು ಗೊತ್ತಿಲ್ಲ, ಇನ್ಫಾರ್ಮೇಷನ್ನೇ ಸರಿಯಾಗಿ ಗೊತ್ತಿಲ್ಲ. ಆ ಖಾತೆ ನಾನು ಹೆಂಗೆ ನಿರ್ವಹಿಸೋದು ಅಂತ ಅವ್ರು ಕೇಳ್ತಿರೋದು ವ್ಯಾಲಿಡ್ ಪಾಯಿಂಟ್ ಅಲ್ವಾ? ಅಫ್ಕೋರ್ಸ್, ಈಗ ಯಾಕಂತ ಹೇಳಿದ್ರೆ ಕಾವೇರಿ ವಿವಾದ ಇರ್ತಕ್ಕಂಥದ್ದು, ಮೇಕೆದಾಟು ಯೋಜನೆ ಮಾಡಬೇಕಾಗಿರ್ತಕ್ಕಂಥದ್ದು, ಕಳಸಾ ಬಂಡೂರಿ ನಾಲೆಯ ವಿಚಾರ ಇರ್ತಕ್ಕಂಥದ್ದು, ಈಗಾಗಲೇ ಗೋವಾ ಮತ್ತು ನಮ್ಮ ನಡುವೆ ಖ್ಯಾತೆ ಇರ್ತಕ್ಕಂಥದ್ದು, ಕೃಷ್ಣ ಮೇಲ್ದಂಡೆ ವಿಚಾರ ಇರ್ತಕ್ಕಂಥದ್ದು, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ನೀರಾವರಿ ವಿಚಾರಕ್ಕಾಗಿ ಅನೇಕ ವ್ಯಾಜ್ಯಗಳು ಕೂಡ ಕಣ್ಮುಂದೆ ಇರ್ತಕ್ಕಂಥದ್ದು. ಈ ಖಾತೆಯನ್ನು ನಿಭಾಯಿಸುವುದು ಅಷ್ಟು ಸುಲಭ ಅಲ್ಲ, ಭಾಳಷ್ಟು ಅನುಭವ ಬೇಕು, ಸಮಯಾವಕಾಶಕ್ಕೂ ಬೇಕು. ಹಾಗಾಗಿ ರಾಮಲಿಂಗಾರೆಡ್ಡಿ ಈ ಖಾತೆ ನನಗೆ ಕಷ್ಟ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಖಾತೆ ಬದಲಾವಣೆ ಕೂಡ ಪಟ್ಟು ಹಿಡ್ತಿರ್ತಕ್ಕಂಥದ್ದು. ಬಹುಶಃ ಬೇರೆ ಖಾತೆಯನ್ನು ಅವರು ಕೇಳಿದ ಖಾತೆಯನ್ನು ಬೆಂಗಳೂರು ನಗರಾಭಿವೃದ್ಧಿ ಹೊರತುಪಡಿಸಿ ಬೇರೆ ಖಾತೆಯನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರು ಎಲ್ಲೊಂದು ಕಡೆ ಬೇಸರಗೊಂಡಿರ್ತಕ್ಕಂಥದ್ದು. ರಾಜೀನಾಮೆ ಪತ್ರವನ್ನು ಇದೀಗ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ತುಷಾರ್ ಗಿರಿನಾಥ್ ಅವರಿಗೆ ತಲುಪಿಸಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ಕಾಂಗ್ರೆಸ್ನ ಬೆಳವಣಿಗೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಇದು ಅತಿ ದೊಡ್ಡ ಮುಖಭಂಗ ಅಂತಲೇ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ BO ವಿಜೇಂದ್ರ ಅವರು ಮಧ್ಯಂತರ ಚುನಾವಣೆಯ ಸುಳಿವನ್ನು ಕೊಟ್ಟಿರ್ತಕ್ಕಂಥ ಈ ಸರ್ಕಾರ ಪತನ ಆಗುತ್ತೆ, ಇನ್ನು 6 ತಿಂಗಳಲ್ಲಿ ಪತನ ಆಗುತ್ತೆ ಅಂತೇಳಿ ಈಗಾಗಲೇ ಭವಿಷ್ಯವನ್ನು ನುಡಿದಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಆರಂಭದಲ್ಲೇ ಎಲ್ಲೊಂದು ಕಡೆ ಈ ರೀತಿಯ ರಾಜೀನಾಮೆ ವಿಘ್ನ ಅಂತಲೇ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ. ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಚಿದಾನಂದ.